ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಇವೆಲ್ಲ ಮೇಲಕ್ಕೆ ಹೋಗೋದೇ ಇಲ್ಲ. ಅಲ್ಲ, ಮೇಲಕ್ಕೆ ಹೋಗಿ ಬಿದ್ದರೆ ಹಣೆ ಬಾರ ಎಷ್ಟು, ಮೇಲಕ್ಕೆ ಹೋಗೋದ್ರೆ ಇದು ಡೇಂಜರ್. ಇಲ್ಲೇ ಕೆಳಗಿಂದ ಬೇರೆ ಬರೋದು ಹೇಳಿಲ್ಲ ಇದನ್ನ. ಇಲ್ಲಿ ಯಾತಕ್ಕೆ ದೃಷ್ಟಾಂತ ಕೊಟ್ಟರು ಗೊತ್ತಾ? ಸ್ವರ್ಗ ವಾಪಸ್ ಬರ್ತಾರಂತೆ. ಸ್ವರ್ಗ ಯಾವುದು ಒಳ್ಳೆಯದು, ಅಲ್ಲಿಗೆ ಹೋದಾನೆ ವಾಪಸ್ ಬರ್ತಾರೆ ಅಂತ ಹೇಳಿದ ಮೇಲೆ ಇನ್ನು ಕೆಳಗೆ ಬರ್ತಾರೆ ಹೇಳಬೇಕಾಗಿದೆ ಅದನ್ನ? ಇಲ್ಲ, ಅದಕ್ಕೆ ಹೇಳಿದರು. ಮೇಲವರಿಗೆ ಮಾತ್ರ ಬೀಳೋದಿದೆ, ಕೆಳಗವರಿಗೆ ಬೀಳೋ ಪ್ರಸಂಗ ಬಿದ್ದಾಗಿದೆ ಅವನಿಗಾಗಲೇ. ಇನ್ನೇನು ಮತ್ತೆ ಬಿಡಬೇಕಾಗಿಲ್ಲ, ಹೊಸದಾಗಿ ಇನ್ನೂ ಫರ್ದರ್ ಬಿಡ್ತಾನಷ್ಟೇ. ಮೇಲಕ್ಕೆ ಹೋಗೋ ಚಾನ್ಸ್ ಇಲ್ಲ. ಇವೆಲ್ಲ ಕೇಳಿದ್ರೆ ಯಾರಿಗೂ ಎಂಥವ್ರಿಗೆ ಏನು ಬರುತ್ತಾಗ? ಹಿಂದಿನ ಕೃತಯುಗ ಎಲ್ಲರೂ ಜ್ಞಾನಿಗಳೇ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಹೇಗೆ ಬದುಕ್ತಾ ಇದ್ರು? ಆ ಜ್ಞಾನದಿಂದನೇ ಬದುಕ್ತಾ ಇದ್ರು. ಬರೀ ಮೀನಿಂಗ್ ಬರುತ್ತಾಗ. ಸುಮ್ಮನೆ ಇವತ್ತು ಮೀನಿಂಗ್ಲೆಸ್ ಲೈಫ್ ಇದು. ಮುಂದೆ ಏನಾಗುತ್ತೆ ಯೋಚನೆ ಇಲ್ಲೇ ಇಲ್ಲ, ಅವರಿಗೂ ಯೋಚನೆ ಇಲ್ಲ. ಅರ್ಥ ಆಯ್ತಾ? ಅದು ಹೇಳೋ ಚಿಂತನೆ ಮಾಡೋ ಸ್ಥಿತಿಯಲ್ಲೇ ಮನುಷ್ಯ ಇಲ್ಲ, ಅವ್ರಿಗೆ ಟೈಮ್ ಕೂಡ ಇಲ್ಲ ಯೋಚನೆ ಮಾಡ್ಲಿಕ್ಕೆ. ಹಾಗಾಗಿಬಿಟ್ಟು ಅದಿದ್ರೆ ಯಾರು ಏನಾಗೋದಿಲ್ಲ. ಇವತ್ತು ನೋಡಿ ಪೆನ್ಷನ್ ಸರಿಯಾಗಿ ಬರಬೇಕು, ಆದ್ದರಿಂದ ಕೆಟ್ಟ ಹೆಸರು ತಗೋಬಾರದು, ಅದೆಲ್ಲ ಪ್ಲಾನ್ ಮಾಡ್ತಾರೆ. ಆ ರೀತಿ ಆಫ್ಟರ್ ಡೆತ್ ಆಲ್ಸೋ ದೇರ್ ಲೈಫ್ ಅಂತ ಗೊತ್ತಾದರೆ ಏನಾಗತ್ತಾಗ? ಹುಷಾರಾಗಿರ್ತಾರೆ. ಡೆತ್ ಈಸ್ ಅಲ್ಟಿಮೇಟ್ ಅಂತ ತಿಳ್ಕೊಂಡವ್ರಿಗೆ ಇದೆಲ್ಲ ಉತ್ತರ. ಓಂ ತತ್ರ ಸೂರ್ಯೋ ಭಾತಿ. ಎಷ್ಟನೇದದು? ಆತ್ಮೈವೇದಾಗ್ರ್ಯಾ ಚೇತನ ಸ ಏಕಃ. ಏಕೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿತಧಾತಿ ಕಾಮಾನ್ ತವಾತ್ಮಸ್ಥಂ ಯೇ ಅನುಪಶ್ಯಂತಿ ಧೀರಾಃ ತೇಷಾಂ ಶಾಂತಿ ಶಾಶ್ವತಿ. ಅದೇ ಮಾತಿಲ್ಲಿ ಬಂದಿರೋದು. ಯಾರು ದೇವರನ್ನು ನೋಡ್ತಾರೆ ಅವರಿಗೆ ಮೋಕ್ಷ ಹೊರತು ಬೇರೆಯವರಿಗಲ್ಲ. ಕರ್ಮದಿಂದ ಏನು ಕೌಂಟ್ ಆಗೋದಿಲ್ಲ? ಮೋಕ್ಷ ಕೌಂಟ್ ಆಗೋದಿಲ್ಲ. ಎಷ್ಟು ವರ್ಷ ಮಾಡಿದ್ರು ಕೂಡ ಕರ್ಮ ಮೋಕ್ಷಕ್ಕೆ ಅದು ಜ್ಞಾನ ಬರದೇ ಹೋದರೆ ಅದು ಮೋಕ್ಷಕ್ಕೆ ಸಾಧನ ಆಗೋದೇ ಇಲ್ಲ. ಅದು ಜ್ಞಾನ ಬರಬೇಕು. ಎಲ್ಲಿ ಬರಬೇಕು ಜ್ಞಾನ? ಆತ್ಮಸ್ಥಂ ಬಿಂಬರೂಪೇನೇ ನೋಡಬೇಕೇ ಹೊರತು ಬೇರೆ ಜ್ಞಾನ ಬಂದರೆ ಫೈನಲ್ ಅಲ್ಲ. ಬೇರೆ ಜ್ಞಾನ ಬಂದರೆ ಅದು ಮೋಕ್ಷಕ್ಕೆ ಸಾಧನ ಅಲ್ಲ, ಇಮ್ಮಿಡಿಯೇಟ್ ಸಾಧನ ಅಲ್ಲ. ಅದು ಹೋದ್ರೂ ಹೋಗ್ಬೋದು. ಅದು ಯಾವ ಬಿಂಬರೂಪಿ ಪರಮಾತ್ಮ ಅಲ್ಲಿಗೆ ಯಾರೇ ಅಶ್ಯೂರ್ಡ್. ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೇಳಿದ್ರೆ ನೀವು ಹೋಗಿ ಪ್ರತಿಮಾ ನೋಡಿದ್ರೆ ಅಪರೋಕ್ಷ ಜ್ಞಾನ ಅಲ್ಲ. ಡೈರೆಕ್ಟ್ ದೇವ್ರು ನೋಡಿದ್ರು ಅಪರೋಕ್ಷ ಜ್ಞಾನ ಅಲ್ಲ. ದೇವ್ರು ಒಳಗೆ ನೋಡಬೇಕು, ಅದು ಅಪರೋಕ್ಷ ಜ್ಞಾನ. ಪುಸ್ತಕ ಇದ್ದ ಜ್ಞಾನ ಅಂತ ಕರಿಬಾರ್ದು. ಪುಸ್ತಕ ಓದ್ಕೊಂಡ್ಬಂದು ಪುಸ್ತಕ ತೋರಿಸ್ಬಿಟ್ರೆ ಜ್ಞಾನ ಅಲ್ಲ. ಕೇಳಿದ್ರೆ ಹೇಳಬೇಕು. ಅದು ಇವತ್ತು ಪರೀಕ್ಷೆಗೂ ಕೂಡ ಅಷ್ಟೇ. ಜ್ಞಾನ ಎಲ್ಲಿರ್ಬೇಕು ಅವನಿಗೆ? ಪುಸ್ತಕ ತಲೆಯಲ್ಲಿರ್ಬೇಕು ಹೊರತೇ ಇಲ್ಲ. ಒಳ್ಳೆ ಲೇಟೆಸ್ಟ್ ಬುಕ್ ಇಟ್ಕೊಂಡ್ರು ಕೂಡ ಉಪಯೋಗ ಇಲ್ಲ. ಪುಸ್ತಕ ಇಟ್ಕೊಳ್ಳೋದೇ ಅಪರಾಧ ಫಸ್ಟ್. ಗೊತ್ತಾಯ್ತಾ? ಅದಕ್ಕೆ ತಲೆಯೊಳಗೆ ಜ್ಞಾನ ಹೇಗೆ ಬರಬೇಕು? ಹೃದಯದಲ್ಲಿ ಪರಮಾತ್ಮ ದರ್ಶನ ಆಗಬೇಕು. ಅಪರೋಕ್ಷ ಜ್ಞಾನ ಒತ್ತಿ ಹೇಳ್ತಾ ಇದೆ ಪ್ರತಿ ಸತ್ಯ ಕೂಡ. ಆತ್ಮಸ್ತಂಭ ಅಂತ ಇದೆ. ಆತ್ಮ ಅಂದರೆ ದೇಹ, ಆತ್ಮ ಅಂದ್ರೆ ತಾನು, ತನ್ನೊಳಗಿರೋ ಪರಮಾತ್ಮ ನೋಡಬೇಕು ಅಂತ ಅರ್ಥ. ಚೇತನಾಭಾಸಕೋ ಜೀವ ಪರಮಶ್ಚೇತನೋ ಹರಿಹಿ. ನಿತ್ಯೋ ನೀತಾರ ನಿತ್ಯಾನಮ ಏನಂದರೆ ಚೇತನಾಭಾಸ, ಪ್ರತಿಬಿಂಬ ಅಂತ ಹೇಳಿದ ಮೇಲೆ ಚೇತನ ಪರಮಾತ್ಮ, ಜೀವರು ಪ್ರತಿಬಿಂಬ ಅಂದ್ರೆ ಏನರ್ಥ? ಚೇತನಾಭಾಸರು ಅಂತ ಅರ್ಥ. ಕೃತತಂತ್ರತ್ವ ಸ್ವತಂತ್ರೋ ಹಿ ದೈವ ದೋಷೇಣ ಲಿಪ್ಯತೆ ಇತಿ ಕೌರ್ಮೆ. ನಾವು ಸ್ವತಂತ್ರ ಇರಬಹುದಂತ ತಲೆ ಹಾಕೋಬೇಡಿ. ಸ್ವತಂತ್ರನಾದವನಿಗೇನಿಲ್ಲ, ದೋಷ ಲೇಪ ಇಲ್ಲ. ನಮಗೇನಿದೆ? ದೋಷಲೋಪ ಇರೋದು ನಮ್ಗೆ ನಿತ್ಯಾನುಭವಕ್ಕೆ ಬಂದಿರೋದ್ರಿಂದ ನಾವೇನಲ್ಲ ಅಂತಾಯ್ತು? ಸ್ವತಂತ್ರರಲ್ಲ. ಸ ಏಕ ಏವ ಸರ್ವಭೂತಾಂತರಾತ್ಮ ತಸ್ಯ ರೂಪಂ ಪ್ರತಿರೂಪಾಖ್ಯೋ ಜೀವೋ ಬಭೂವ ಬಹಿಶ್ಚಾಸೌ ಪರಮಾತ್ಮನೋ ನಿತರಾಂ ಭಿನ್ನ ಪರತಂತ್ರತ್ವ. ಅತ್ಯಂತ ಭಿನ್ನನಾಗಿದ್ದಾನೆ. ಇಲ್ಲ, ಇವರಿಗೆಲ್ಲೂ ವಾದ. ಮೂಲ ಬ್ರಹ್ಮನೇ ಜೀವನಾಗಿದ್ದಿದ್ರೆ ಬ್ರಹ್ಮನ ಅತ್ಯಂತ ಮುಖ್ಯವಾದ ಗುಣ ಯಾವುದು? ಸ್ವಾತಂತ್ರ್ಯ. ನಮ್ಮಲ್ಲಿ ಏನು ಕಾಣಬೇಕಾಗಿತ್ತು? ಸ್ವಾತಂತ್ರ್ಯ ಕಾಣಬೇಕಾಗಿತ್ತು. ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ಹೇಗೆ ಹೇಳ್ತೀರಿ? ಈಗ ವೆರಿ ಸಿಂಪಲ್ ಆರ್ಗ್ಯುಮೆಂಟ್. ಜೀವ ಎಷ್ಟೇ ರೂಪ ತಗೊಂಡ್ರು ಕೂಡ ನಾವೇನು ಹೇಳಿದ್ವಿ? ದೇವರು ಅನಂತ ರೂಪ ತಗೊಳ್ತಾರೆ. ಪ್ರತಿರೂಪನೇ ಏನದು? ಸ್ವತಂತ್ರ. ಪ್ರತಿರೂಪನೂ ಸ್ವತಂತ್ರ. ಆದರೆ ಎಲ್ಲ ಜೀವರು ಪರಮಾತ್ಮ ಒಬ್ಬೇ ಪರಮಾತ್ಮನ ಭಾಗ ಆಗಿದ್ದರೆ ಏನಾಗಿರ್ಬೇಕಾಗಿತ್ತು? ಅವರು ಎಲ್ಲ ಸ್ವತಂತ್ರರಾಗಿರು. ಇಲ್ವಲ್ಲ. ಅರ್ಥ ಇರೋದಕ್ಕೆ ಇದು ಬೇರೆ ಅಷ್ಟೆ. ನಿಮ್ಮನೆ ಲೈಟ್ ಹೋಗಿದೆಯಾ? ನಮ್ಮನೆ ಹೋಗಿದೆ ಕೇಳಿದ. ಹೋಗಿಲ್ಲ ಅಂದರೆ ನಿಮ್ಮ ಕನೆಕ್ಷನ್ ಬೇರೆ ಅಷ್ಟೇ. ಒಂದೇ ಕನೆಕ್ಷನ್ ಆದ್ರೆ ಏನಾಗ್ತಿತ್ತು? ಎಲ್ಲ ಕಡೆ ಹೋಗ್ಬೇಕಾಗಿತ್ತು. ಅರ್ಥ ಆಯ್ತಾ? ಸ್ವಾತಂತ್ರ್ಯ ಅರ್ಥನೂ ಇಲ್ಲ. ಸ್ವತಂತ್ರ ಆದರೆ ಯಾವುದಕ್ಕೂ ಹೋಗಬಾರ್ದು. ಅವಿದ್ಯೆ ಸ್ವತಂತ್ರ ಆಯ್ತು, ಇದಲ್ಲ. ಅರ್ಥ ಆಯ್ತಾ? ಈಗ ಅವಿದ್ಯೆ ಸ್ವತಂತ್ರ ಆಯ್ತು, ಇವ್ರು ಸ್ವತಂತ್ರ ಆಗ್ತಾರೆ. ಅವ್ರ ಪ್ರಕಾರ ಹೇಳಕ್ ಬರೋದಿಲ್ಲ. ಯಾರ ಪ್ರಕಾರ ಸ್ವತಂತ್ರ ಶಬ್ದಕ್ಕೆ ಅರ್ಥ ಅದೇನೆ.
ಸ್ವತಂತ್ರ ಶಬ್ದನ ಯಾರೇ ಹೇಳಿದ್ರು ಕೂಡ ಯಾವ ಅರ್ಥದಲ್ಲಿ ಹೇಳಬೇಕು? ಒಂದೇ ಅರ್ಥಲ್ಲೇ ಹೇಳಬೇಕು, ಬೇರೆ ಅರ್ಥ ಹೇಳಕ್ಕೆ ಬರೋದಿಲ್ಲ. ಸ ಏಕ ಏವ ಸರ್ವಭೂತಾಂತರಾತ್ಮ ತಸ್ಯ ರೂಪಂ ರೂಪಂ ಪ್ರತಿರೂಪಾಖ್ಯೋ ಜೀವೋ ಬಭೂವ ಬಹಿಶ್ಚಾಸೋ ಪರಮಾತ್ಮನೋ ನಿತರಾಂ ಭಿನ್ನ ಪರತಂತ್ರತ್ವಾ ನಿತರಾಂ ಭಿನ್ನ. ನಿತರಾಂ ಭಿನ್ನ ಅಂದ್ರೇನು? ಟೋಟಲಿ ಅತ್ಯಂತ ಭಿನ್ನ. ಆತ್ಮೈವೇದಮಗ್ರೆ ಆಸೀತ್ ಇತ್ಯಾದಿವತ್ ಅನಾದಿತ್ವಾಪೇಕ್ಷಯ. ಆತ್ಮ ಏವ ಆತ್ಮ ಇದ್ದಂತ ಮತ್ತೆ ಇದ್ದ ಅಂತ ಹೇಳ್ತಾರಲ್ಲ, ಅಂದ್ರೆ ಮೊದ್ಲಿದ್ದ ಅಂದ್ರೆ ಹುಟ್ಟಿದ ಅಂತ ಅರ್ಥ ಅಲ್ಲ, ಯಾವಾಗಲಿರೋನು ಅಂತ ಅರ್ಥ. ಆಸೀತ್ ಶಬ್ದಕ್ಕೆ ಒಂದು ಕಾಲಕ್ಕೆ ಇಲ್ಲದೆ ಆಮೇಲೆ ಬಂದ ಅಂತ ಅರ್ಥ ಮಾಡಬಾರ್ದು. ಏನರ್ಥ ಅದಕ್ಕೆ? ಯಾವಾಗ ಇದ್ದ ಅಂತಾನೆ ಅರ್ಥ ಮಾಡೋದು. ಲಟ್ಲಕಾರಕ್ಕೆ ಸಾಮಾನ್ಯವಾಗಿ ಅರ್ಥ ಏನಿದೆ? ವರ್ತಮಾನ ಕಾಲ. ಇನ್ನೊಂದು ಅರ್ಥ ಏನಿದೆ? ಸಾರ್ವಕಾಲಿಕ. ಲಟ್ ಸಾರ್ವಕಾಲಿಕವಾದ ಪದ ಬೇರೆ ಹೇಳಲಿಕ್ಕಿಲ್ಲ, ಲಟ್ಟನ್ನೇ ಉಪಯೋಗಿಸ್ಬೇಕು, ಬೇರೆ ಪದ ಇಲ್ಲ. ಆದ್ರಿಂದ ಹಾಗೆ ಹೇಳಬೇಕು. ಸೂರ್ಯ ಹುಟ್ಟುತ್ತಾನೆ ಇವತ್ತು ಯಾವಾಗಲೂ ಸೂರ್ಯ ಹುಟ್ಟೋದು ಹಾಗೇನೆ. ಸನ್ ರೈಸಸ್ ಎಂಬುದೇನು? ವರ್ತಮಾನ ಕಾಲ. ಸನ್ ರೈಸಸ್ ವರ್ತಮಾನ ಕಾಲ. ಅರ್ಥ ಏನು? ಆಲ್ವೇಸ್ ರೈಸಸ್ ಅಂತ ಅರ್ಥ ಅದಕ್ಕೆ. ಟುಡೇ ಅಲ್ಲ, ಆಲ್ವೇಸ್. ಆತ್ಮೈ ವೇದಮಗ್ರೆ ಆಸೆ ಆತ್ಮನಿಸ್ಥಂ ಹರಿಂ ಜಾನನ್ ಮುಚ್ಚತೆ ನಾತ್ರ ಸಂಶಯ. ನೋಡಿ, ಆತ್ಮನಿಸ್ಥಂ ಹರಿಂ ಧ್ಯಾನ, ಇದು ಆಚಾರ್ಯನ ಮಾತು, ಅಂದರೆ ಭಾಷ್ಯ. ಜಾನನ್ ಮುಚ್ಚತೆ ನಾತ್ರ ಸಂಶಯ. ತನ್ನೊಳಗಿರ್ತಕ್ಕಂಥ ಪರಮಾತ್ಮನ ತಿಳ್ಕೊಂಡ ಮಾತ್ರ ಮುಕ್ತನಾಗ್ತಾನೆ ಹೊರತು ಇಲ್ಲದೋದ್ರೆ ಇಲ್ಲ. ಜೀವೈಕ್ಯೇನತು ತಮ್ ಧ್ಯಾಯನ್ ತಮಸ್ಸಂಧೇ ಪತೆ ಧ್ರುವ. ತಿಳ್ಕೊಂಡ ಮುಕ್ತಿ ಆದ, ತಪ್ಪು ತಿಳ್ಕೊಂಡ ಅಂತ ತಮಸ್ಗೆ ಹೋದ. ಎರಡು ಸರಿ ತಪ್ಪು ಮಧ್ಯೆ ಇದ್ದ ನಿತ್ಯ ಸಂಸಾರಿ. ಮೂರೇ. ಇದು ಯಥಾರ್ಥ ಜ್ಞಾನ, ಅದು ಮಿಥ್ಯಾಜ್ಞಾನ, ಇದು ಸಂಶಯ ಜ್ಞಾನ. ಮೂರರಿಂದ ಮೂರು ಫಲ ಸಿಗುತ್ತಾದ್ರಿಂದ ತ್ರಿವಿಧ ಜೀವರಿದ್ದಾರೆ. ತದೇತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಮಂ ಸುಖಂ ಕಥನ್ನು ತದ್ವಿಜಾನೀಯಾಂ ಕಿಮು ಭಾತಿ ನ ಭಾತಿ ವಾ. ಅನಿರ್ದೇಶ್ಯಂ ಪರಂ ಸುಖಂ ಏನದು ಅಂತ ಪ್ರಶ್ನೆ ಮಾಡ್ತಾನೆ ನಚಿಕೇತ. ಏತದೇವ ಭಗವದ್ರೂಪಂ ಪರಮಂ ಸುಖಂ. ಜ್ಞಾನಿ ಸುಖಂತೂ ತದ್ವಿಬ್ಲುಟ್ ಮಾತ್ರಂ. ಪರಮ ಸುಖದ ಕಾನ್ಸೆಪ್ಟ್ ಯಾರ ಬಗ್ಗೆ ಮಾತಾಡ್ಬೇಕು ನಾವು? ಮುಕ್ತರಿಗೂ ಹೇಳಬಾರ್ದು. ದೇವರದೇ ಪರಮ ಸುಖ, ಇನ್ಯಾರ್ದು ಏನಲ್ಲ, ಪರಮ ಸುಖ ಅಲ್ಲ. ಬ್ರಹ್ಮಾದೀನಾಂಚ ಮುಕ್ತಾನಾಂ ಸುಖಂ ವಿಷ್ಣು ಸುಖಸ್ಯತು. ಬ್ರಹ್ಮಾದೀನಾಂಚ ಮುಕ್ತಾನಾಂ ಸುಖಂ ವಿಷ್ಣು ಸುಖಸ್ಯತು ಪ್ರತಿಬಿಂಬಸ್ತು ವಿಪ್ಲುಟ್ಕೋ ವಿಷ್ಣುರೇವ ಪರಂ ಸುಖಂ. ಎಷ್ಟು ಗೊತ್ತಾ? ಸಮುದ್ರದ ಮುಂದೆ ಒಂದು ಹನಿ ಇದ್ದಾಗೆ. ಪರಮಾತ್ಮನ ಆನಂದ ಏನದು? ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ನಮ್ಮ ಆನಂದ ಹನಿ ಇದ್ದಾಗೆ. ಹನಿ ಎಲ್ಲರೂ ಈಕ್ವಲ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅವರೇ ಆನಂದ ಸಾಮ್ಯ ಅಂತ ಹೇಳ್ಬಿಡ್ತಾರೆ. ಎಂದು ತಪ್ಪು ಎಲ್ಲಿ ಬೇಕಾದ್ರೂ ತಪ್ಪು ಹೇಳಿದ್ರೆ ತಪ್ಪೇನೆ. ಆಕ್ಸಿಡೆಂಟ್ ಆದರೆ 1 ಕಿಲೋಮೀಟರ್ ಇದ್ದಾಗಾಯ್ತು, 100 ಕಿಲೋಮೀಟರ್ ಆಕ್ಸಿಡೆಂಟೇ ಕೆಟ್ಟದಾಗಿದ್ದರೆ ಈಕ್ವಲ್ ಪನಿಷ್ಮೆಂಟ್, ಅದೇ ಶಿಕ್ಷೆ ಆಗ. ಅದರಿಂದ ಒಂದು ಅಲ್ಲಿವರೆಗೂ ಮತ್ತೆ ಸರಿ ಅಂತ ಹೇಳಕ್ ಬರೋದಿಲ್ಲ. ಅದಕ್ಕೆ ಕೊನೆ ಮಾಡಿದ್ದೇನೆ ಮತ್ತೆ ಹೇಳಪ್ಪ ಬಂದೋಗತಿಗೆ ಹೋಗೋದಾದ್ರೆ ಅದ್ರ ಮೊದಲೇ ಹೋಗೋದು ವಾಸಿ ಇತ್ತು, ಇಷ್ಟೆಲ್ಲ ಕಷ್ಟಪಟ್ಟು ಹೋಗೋದಕ್ಕಿಂತ. ಗೊತ್ತಾಯ್ತಾ? ಶ್ರಮ ಐತೆ ಹೊರತು ಉಪಯೋಗ ಆಗಲಿಲ್ಲ. ಬ್ರಹ್ಮಾದೀನಾಂತು ಮುಕ್ತಾನಾಂ ಸುಖಂ ವಿಷ್ಣು ಸುಖಸ್ಯತು ತತ್ಪ್ರಸಾದಮೃತೆ ದಿವ್ಯಂ ಅನಿರ್ದೇಶ್ಯಂ ಪರಂ ಸುಖಂ. ಅನಿರ್ದೇಶ ಸುಖ ಅಂದ್ರೇನು? ಪೂರ್ತಿ ಹೇಳಕ್ಕೆ ಅಸಾಧ್ಯವಾದ ಸುಖ. ಇವತ್ತು ಕೋಟಿ ಅಂತ ಹೇಳ್ಬೋದು, 10 ಕೋಟಿ ಅಂತ ಹೇಳ್ಬೋದು. ಅನಂತನ ಹೇಳೋದಕ್ಕೆ ಬರೋದಿಲ್ಲ. ಆದ್ರಿಂದ ಅನಂತ ಸುಖ ಅಂದು ಪರಮಾತ್ಮನದಾದ್ದರಿಂದ ಅದು ಅನಿರ್ದೇಶ ಉಪಶ್ರೀಮಾನ್. ದೇವರ ರೂಪಗಳು ಕೂಡ ಅನಿರ್ದೇಶ ಅಂದ್ರೇನು? ಯಾವ ಪೃಥಿವಿಯೋ ನಿರಮಂತರಮ್ಮಿ. ಎಲ್ಲಿ ನೋಡಿದ್ರು ನೀನೇ ಕಾಣಿಸ್ತಾ ಇದ್ದೆ, ಎಂಡೇ ಇಲ್ಲ ಅದಕ್ಕೆ. ನಿರ್ದೇಶ್ಯ ಇದಮಿತ್ತಂ ಅಂತ ಹೇಳಿ ನಿರ್ದೇಶ. ಹೇಳಕ್ ಬರದೆ ಹೋದರೆ ಅನಿರ್ದೇಶ. ತತ್ರ ಸೂರ್ಯೋ ಭಾತಿ ರಚಂದ್ರ ತಾರಕಂ ಇಮ ನೇಮ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ. ಪ್ರಶ್ನೆ ಬಂತಾಗ ಸ್ವಲ್ಪ ಲೈಟ್ ಹಾಕೊಂಡು ನೋಡಿದ್ರೆ ಇವತ್ತು ನಮ್ಗೆ ಸರಿಯಾಗಿ ಕಾಣಲಿಲ್ಲ, ಲೈಟ್ ಹಾಕಿದ್ರೆ ಕಾಣಿಸ್ತು, ಹೌದಲ್ಲ? ಆ ರೀತಿ ನೋಡಬಹುದಾ ದೇವರನ್ನ? ಅಂದ್ರೆ ಸಾಧ್ಯ ಇಲ್ಲ. ಯಾತಕ್ಕೆ? ನತತ್ರ ಸೂರ್ಯೋ ಭಾತಿ. ಇದು ಉಪನಿಷತ್ ಎದ್ಗತ್ತ ಬಂತಾರೆ ಇದರೊಳಗೆ. ತದ್ಧಾಮ ಪರಮ ನತದ್ಭಾಸೈತೆ. ಇದೇ ವಾಕ್ಯ ಭಗವದ್ಗೀತಾ ಅಂತ, ಇದೇ ವಾಕ್ಯ ಹಾಗೆ ಬಂದಿದೆ. ಉಪನಿಷತ್ತು ಅದು ಗೀತಾ. ನತದ್ಭಾಸೈತೆ ಸೂರ್ಯ ನ ಶಶಾಂಕೋ ನ ಪಾವಕ. ಮೂರಿದೆ ಇಲ್ಲಿ. ನತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋ ಯಮಗ್ನಿ. ಯಾವುದು ಸಾಧ್ಯ ಇಲ್ಲ. ಅಗ್ನಿ ಶಬ್ದಕ್ಕೆ ಎರಡರ್ಥ. ಜ್ಞಾನಾಗ್ನಿ, ಜ್ಞಾನಾಗ್ನಿನೂ ಬೆಳಗೋದಿಲ್ಲ, ಈ ಅಗ್ನಿಗೂ ಬೆಳಕಿಲ್ಲ. ಸೂರ್ಯ ಅಗ್ನಿ ಪರ್ಪಸ್ ಬೇರೆ, ಸೂರ್ಯನ ಪರ್ಪಸ್ ಬೇರೆ. ಯಾವ ಅಗ್ನಿ ಕೂಡ ದೇವರನ್ನ ಪೂರ್ತಿ ತೋರಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಮೇಲೆ ಪೂರ್ಣ ತಿಳ್ಕೊಳ್ಳೋದಕ್ಕೆ ಪ್ರಸಂಗ ಬರೋದೇ ಇಲ್ಲ. ಹಾಗಾಯ್ತು ಅಂತ ಹೇಳಿದ್ದಾರೆ. ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವವಿಧಂ ಭಾತಿ. ಯಾಕಾಗೋದಿಲ್ಲ ಅಂದ್ರೆ ಇವಾಗ ಏನು ಗೊತ್ತಾ? ಡಿಪೆಂಡೆಂಟ್ ಆನ್ ಗಾಡ್. ಡಿಪೆಂಡೆಂಟ್ ಆನ್ ಗಾಡ್. ಇವತ್ತು ಮಾಡಿದ್ರಲ್ಲ, ಹೋಮ್ ಮಿನಿಸ್ಟರ್ ಇದ್ದಾನೆ, ಎಂಕ್ವೈರಿ ಮಾಡಬೇಕು.
ಗೊತ್ತಾಯ್ತಾ? ಯಾರು? ಪೊಲೀಸ್ನವ್ರು ಯಾರು? ಅಧೀನರು. ಏನು ಮಾಡಕ್ಕೆ ಬರುತ್ತೆ ಕೊನೆಗೆ? ಬಿ ಫಾರಂ ಕೊಡಬೇಕು ಅಂತಾರ, ಆ ಥರ ಏನಿಲ್ಲ, ಬೇರೆ ದಾರಿನೇ ಇಲ್ಲ. ಯಾಕೆ? ಡಿಪೆಂಡೆಂಟ್ಸ್ ಅವರೆಲ್ಲ ಕೂಡ. ಡಿಪೆಂಡೆಂಟ್ ಬೆಳಕಿನಿಂದ ಇಂಡಿಪೆಂಡೆಂಟ್ ಬೆಳಕು ಹೇಗೆ ಸಿಗುತ್ತೆ ನಿಮಗೆ? ಸಾಧ್ಯ ಇಲ್ಲ. ದೇರ್ಫೋರ್ ಯಾವುದರಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಸೂರ್ಯೋಪಾತಿ ಬದುಕಿ ಇನ್ನೊಂದು ಅರ್ಥ. ಸೂರ್ಯ ಮಂಡಲ ಅಲ್ಲ, ಸೂರ್ಯ ದೇವತೆಯೂ ಬೆಳಗೋದಿಲ್ಲ, ಅಗ್ನಿದೇವರು ಬೆಳಗೋದಿಲ್ಲ, ಯಾರು ಕುತೋಯಮಗ್ನಿ ಪ್ರಾಣಾಗ್ನಿನೂ ಬೆಳಗೋದಿಲ್ಲ, ಮಹಾಲಕ್ಷ್ಮಿಗೂ ಸಾಧ್ಯ ಇಲ್ಲ. ಆ ಅರ್ಥ ತಗೋಬೇಕಾಗ ವಸ್ತುಗಳು ಅದರಿಂದ ಪ್ರತಿಪಾದ್ಯ ಅಭಿಮಾನಿ ದೇವತೆಗಳು, ಅವರಿಗೂ ಸಾಧ್ಯ ಇಲ್ಲ. ತಮೇವ ಭಾಂತಂ ಅನುಭಾತಿ ಸರ್ವ. ಬೆಳಕು ಕೊಟ್ಟರೆ ಇವ್ರು ಬರೋದಾದ್ರೆ ಇವರೇ ಬೆಳಗಲಿಕ್ಕೆ ಸಾಧ್ಯ ಇದೆ. ತಸ್ಯ ಭಾಸ ಸರ್ವವಿಧಂ ವಿಭಾತಿ ಅಥ ತೃತೀಯ ವಲ್ಲಿ. ಅಲ್ಲಿಗೆ 2ನೇ ವಲ್ಲಿ ಮುಗಿತು. ಇದು 3ನೇ ವಲ್ಲಿ ಶುರು. ನಾಳೆ ದಿವಸ ಅದೇ ಕೊನೆ ವಲ್ಲಿ ಕೂಡ. ಅದನ್ನು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.